Class for 6th standard, chapter 5th, separation of substances. ಅಂದರೆ ವಸ್ತುಗಳ ಬೇರ್ಪಡಿಸುವಿಕೆ. Separation of substances. There are many instances when we notice a substance being separated from a mixture of materials. ಅಂದರೆ ನೀವು ನಿಮ್ಮ ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡಿರ್ತೀರ ಮೆನಿ ಕೇಸಸಲ್ಲಿ. ಅಂದರೆ ಮಿಶ್ರಣ ಇರುವಂತಹ ವಸ್ತುಗಳನ್ನು ಸಪ್ರೇಟ್ ಮಾಡುವಂತಹ ಸನ್ನಿವೇಶಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ಟೀ ಲೀವ್ಸ್ ಆರ್ ಸಪ್ರೇಟೆಡ್ ಫ್ರಮ್ ದ ಲಿಕ್ವಿಡ್ ವಿತ್ ಎ ಸ್ಟೈನರ್ ವೈಲ್ ಪ್ರಿಪೇರಿಂಗ್ ಟೀ. ಅಂದರೆ ಟೀ ಮಾಡಬೇಕಾದ್ರೆ ಟೀ ಲೀವ್ಸ್ನ ಸ್ಟೈನರ್ನ ಯೂಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ತೀವಿ. ಸಪ್ರೇಷನ್ ಮೀನ್ಸ್ ರಿಮೂವಲ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಎ ಮಿಕ್ಸ್ಚರ್ ಆಫ್ 2 or more ಸಬ್ಸ್ಟೆನ್ಸಸ್. ಅಂದರೆ 2 ಅಥವಾ 3 ಮಿಶ್ರ ಇರುವಂತಹ ವಸ್ತುಗಳನ್ನು ಸಪ್ರೇಟ್ ರಿಮೂವ್ ಮಾಡೋದಕ್ಕೆ ಸಪ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ವೈ ಡು ವಿ ಸಪ್ರೇಟ್ ಸಬ್ಸ್ಟೆನ್ಸಸ್? ಹಾಗಾದರೆ ನಾವು ಯಾಕೆ ಸಪ್ರೇಟ್ ಮಾಡಬೇಕು ಸಬ್ಸ್ಟೆನ್ಸಸ್ಸನ್ನು? ಟು ಒಬ್ಟೈನ್ 2 ಡಿಫ್ರೆಂಟ್ ಬಟ್ ಯೂಸ್ಫುಲ್ ಕಾಂಪೋನೆಂಟ್ಸ್. ಅಂದರೆ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಮತ್ತು ಯೂಸ್ಫುಲ್ ಆಗುವಂತಹ ಕಾಂಪೋನೆಂಟ್ಸನ್ನು ಪಡ್ಕೊಳ್ಳೋದಕ್ಕೆ ನಾವು ಸಪ್ರೇಟ್ ಮಾಡ್ತೀವಿ. ನೆಕ್ಸ್ಟ್, ಟು ರಿಮೂವ್ ನಾನ್ ಯೂಸ್ಫುಲ್ ಕಾಂಪೋನೆಂಟ್ಸ್. ನಮಗೆ ಬೇಡದೇ ಇರುವಂಥ ವಸ್ತುಗಳನ್ನು ಪದಾರ್ಥಗಳನ್ನು ಸಪ್ರೇಟ್ ಮಾಡೋದಕ್ಕೆ ಹೊರ ತೆಗೆಯೋದಕ್ಕೆ ಸಪ್ರೇಟ್ ಮಾಡಬೇಕು. ನೆಕ್ಸ್ಟ್, ಟು ರಿಮೂವ್ ಇಂಪ್ಯೂರಿಟೀಸ್ ಆ್ಯಂಡ್ ಹಾರ್ಮ್ಫುಲ್ ಕಾಂಪೋನೆಂಟ್ಸ್. ಇಂಪ್ಯೂರಿಟೀಸ್ ಅಂದರೆ ಕಸ ಅಥವಾ ಕಡ್ಡಿ ಏನಾದರೂ ಇರುತ್ತಲ್ಲ ಅಂಥದ್ದನ್ನು ರಿಮೂವ್ ಮಾಡೋದಕ್ಕೆ ಸಪ್ರೇಟ್ ಮಾಡಬೇಕು. ಟು ಗ್ರೂಪ್ ಸಬ್ಸ್ಟೆನ್ಸಸ್ ಆಫ್ ಡಿಫ್ರೆಂಟ್ ಸೈಜಸ್. ಅಂದರೆ ಬೇರೆ ಬೇರೆ ರೀತಿಯ ಸೈಜ್ ಇರುವಂತಹ ವಸ್ತುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಗ್ರೂಪ್ ಮಾಡೋದಕ್ಕೆ ನಾವು ಸಪ್ರೇಟ್ ಮಾಡಬೇಕು. ಮೆಥಡ್ಸ್ ಆಫ್ ಸಪ್ರೇಷನ್. ಯಾವ ಮೆಥಡ್ಸಲ್ಲಿ ನಾವು ಸಪ್ರೇಟ್ ಮಾಡ್ತೀವಿ ಅಂತ. ಫಸ್ಟ್ ಒನ್, ಹ್ಯಾಂಡ್ ಪಿಕ್ಕಿಂಗ್. ನೆಕ್ಸ್ಟ್, ಥ್ರೆಶಿಂಗ್, ವಿನ್ನೋಯಿಂಗ್, ಸೀವಿಂಗ್, ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್, ಫಿಲ್ಟ್ರೇಷನ್, ಎವಾಪ್ರೇಷನ್. ಫಸ್ಟ್ ಒನ್, ಹ್ಯಾಂಡ್ ಪಿಕ್ಕಿಂಗ್. ಅಂದರೆ ನಮ್ಮ ಕೈಯಿಂದ ಯೂಸ್ ಮಾಡ್ಕೊಂಡು ಆ ಕಸ ಕಡ್ಡಿಗಳನ್ನು ಇಂಪ್ಯೂರಿಟೀಸನ್ನು ಹಾರಿಸಿ ತೆಗೆಯೋದಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಮೆಥಡ್ ಅಂತ ಕರಿತೀವಿ. ಇಟ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್. ದಿಸ್ ಮೆಥಡ್ ಈಸ್ ಯೂಸ್ಡ್ ಓನ್ಲಿ ವೆನ್ ಅನ್ವಾಂಟೆಡ್ ಮೆಟೀರಿಯಲ್ ಈಸ್ ಇನ್ ಸ್ಮಾಲ್ ಕ್ವಾಂಟಿಟಿ. ಅಂದರೆ ಈ ಮೆಥಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ ಅನ್ವಾಂಟೆಡ್ ಮಟೀರಿಯಲ್ಲು ಸ್ಮಾಲ್ ಕ್ವಾಂಟಿಟಿಯಲ್ಲಿದ್ದಾಗ ನಾವು ಈ ಮೆಥಡನ್ನು ಯೂಸ್ ಮಾಡ್ತೀವಿ. ಮೋರ್ ಓವರ್, ಶೇಪ್, ಸೈಜ್ ಆರ್ ಕಲರ್ ಆಫ್ ದ ಅನ್ವಾಂಟೆಡ್ ಮಟೀರಿಯಲ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದ ಯೂಸ್ಫುಲ್ ಮಟೀರಿಯಲ್ಸ್. ಇಲ್ಲೇನಾಗಿರುತ್ತಪ್ಪ ಅಂತಂದರೆ ಆ ಯೂಸ್ಫುಲ್ ಮಟೀರಿಯಲ್ಸಿಗೆ ಹೋಲಿಸ್ಕೊಂಡ್ರೆ ಅನ್ವಾಂಟೆಡ್ ಮಟೀರಿಯಲ್ನ ಶೇಪ್ ಆಗಿರ್ಬೋದು, ಕಲರ್, ಸೈಜ್ ಇದೆಲ್ಲ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಪೆಬಲ್ಸ್, ಬ್ರೋಕನ್ ಗ್ರೈನ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಆರ್ ಸಪ್ರೇಟೆಡ್ ಫ್ರಮ್ ರೈಸ್, ವೀಟ್ ಆ್ಯಂಡ್ ಪಲ್ಸಸ್ ಬೈ ಹ್ಯಾಂಡ್ ಪಿಕ್ಕಿಂಗ್. ಅಂದರೆ ಬೇಳೆಕಾಳುಗಳು, ಅಕ್ಕಿ, ಗೋಧಿಯನ್ನು ನಾವು ಕ್ಲೀನ್ ಮಾಡಬೇಕಾದ್ರೆ ಈ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯೂಸ್ ಮಾಡಿ ಪೆಬಲ್ಸ್ಗಳನ್ನು ಮತ್ತು ಬ್ರೋಕನ್ ಗ್ರೈನ್ಸನ್ನು, ಇನ್ಸೆಕ್ಟ್ಸ್, ಕೀಟಗಳು, ಕಲ್ಲುಗಳು ಇವನ್ನೆಲ್ಲ ತೆಗಿತೀವಿ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಹ್ಯಾಂಡ್ ಪಿಕ್ಕಿಂಗ್. ನೆಕ್ಸ್ಟ್, ಥ್ರೆಶಿಂಗ್. ಥ್ರೆಶಿಂಗ್ ಮೀನ್ಸ್ ತೆನೆ ಬಡಿದು ಕಾಳು ಬೇರ್ಪಡಿಸು. ಥ್ರೆಶಿಂಗ್ ಈಸ್ ಯೂಸ್ಡ್ ಫಾರ್ ಸಪ್ರೇಟಿಂಗ್ ಸೀಡ್ಸ್ ಫ್ರಮ್ ಹಾರ್ವೆಸ್ಟೆಡ್ ಸ್ಟಾಕ್. ಅಂದರೆ ಬೆಳೆದಿರುವಂತಹ ಬೆಳೆಗಳಿಂದ ಈ ಬೀಜಗಳನ್ನು ಸಪ್ರೇಟ್ ಮಾಡೋದಕ್ಕೆ ಈ ಥ್ರೆಶಿಂಗ್ ಅನ್ನೋವಂಥ ಮೆಥಡನ್ನು ಯೂಸ್ ಮಾಡ್ತೀವಿ. ಈ ಮೆಥಡಲ್ಲಿ ಫರ್ದರ್ 3 ಮೆಥಡ್ಸನ್ನು ಯೂಸ್ ಮಾಡ್ತಾರೆ. ಫಸ್ಟ್ ಒನ್, ಮ್ಯಾನ್ಯುಯಲ್ ಥ್ರೆಶಿಂಗ್. ವೆನ್ ದ ಕ್ವಾಂಟಿಟಿ ಈಸ್ ಸ್ಮಾಲ್, ಥ್ರೆಶಿಂಗ್ ಇಸ್ ಡನ್ ಮ್ಯಾನ್ಯುಯಲಿ. ಅಂದರೆ ಹಾರ್ವೆಸ್ಟೆಡ್ ಕ್ವಾಂಟಿಟಿ ಕಡಿಮೆ ಇದ್ದಾಗ ನಾವು ಮ್ಯಾನ್ಯುಯಲ್ ಥ್ರೆಶಿಂಗ್ ಅನ್ನೋಂಥ ಮೆಥಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ಮಾಲ್ ಬಂಡಲ್ಸ್ ಆಫ್ ಹಾರ್ವೆಸ್ಟೆಡ್ ಸ್ಟಾಕ್ಸ್ ಆರ್ ಥ್ರಾಶ್ಡ್ ಆನ್ ಎ ಹಾರ್ಡ್ ಸರ್ಫೇಸ್. ದಿಸ್ ಹೆಲ್ಪ್ಸ್ ಇನ್ ಸಪ್ರೇಟಿಂಗ್ ಇನ್ ಗ್ರೈನ್ಸ್. ಅಂದರೆ ಹಾರ್ವೆಸ್ಟೆಡ್ ಸ್ಟಾಕ್ ಬೆಳೆದಿರುವಂಥ ಬೆಳೆಗಳನ್ನು ಚಿಕ್ಕ ಚಿಕ್ಕ ಬಂಡಲ್ಸನ್ನಾಗಿ ಮಾಡಿ ಅವುಗಳನ್ನು ಹಾರ್ಡ್ ಸರ್ಫೇಸಿಗೆ ಬಡಿತಾರೆ. ಬಡಿದಾಗ ಏನಾಗುತ್ತೆ, ಅಲ್ಲಿರುವಂಥ ಕಾಳುಗಳು ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್, ಥ್ರೆಶಿಂಗ್ ಬೈ ಅನಿಮಲ್ಸನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಬೇರ್ಪಡಿಸ್ತಾರೆ ತೆನೆಗಳನ್ನು ಅಂದರೆ, ಫಾರ್ ಲಾರ್ಜ್ ಕ್ವಾಂಟಿಟೀಸ್
Threshing is done in the traditional way by using animals. For this, stalks are spread around a pole. Several bullocks are tied to the pole and are made to walk over the harvested stalk. Trampling by hooves of the animals helps in separating grains. ಅಂದರೆ ಈ ಮೆಥಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜಾಸ್ತಿ ಕ್ವಾಂಟಿಟಿ ಇರುವಂತಹ ಹಾರ್ವೆಸ್ಟೆಡ್ ಸ್ಟಾಕ್ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಈ ಮೆಥಡನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಫ್ಲೋರ್ ಮೇಲೆ ಇದನ್ನು ಹರಡ್ಬಿಟ್ಟು ಅದ್ರ ಮೇಲೆ ಪ್ರಾಣಿಗಳನ್ನು ವಾಕ್ ಮಾಡೋದಕ್ಕೆ ಬಿಡ್ತಾರೆ. ಹಂಗೆ ಬಿಟ್ಟಾಗ ಏನಾಗುತ್ತೆ, ಅವುಗಳು ತುಳಿದಾಗ ಅವುಗಳ ಕಾಳುಗಳು ಅದರಲ್ಲಿರುವಂಥ ಕಾಳುಗಳು ಬೇರ್ಪಡಿಸ್ತವೆ. ನೆಕ್ಸ್ಟ್ ಥ್ರೆಶಿಂಗ್ ಮಷಿನ್. ಇವು ಇತ್ತೀಚೆಗೆ ಏನಾಗಿದೆ ಅಂದರೆ ಕಾಳುಗಳನ್ನ ಬೇರ್ಪಡಿಸೋದಕ್ಕೆ ಮಷಿನ್ನನ್ನೇ ಇನ್ವೆಂಟ್ ಮಾಡಿದ್ದಾರೆ. ನೌವೇಡೇಸ್ ಥ್ರೆಶಿಂಗ್ ಮಷಿನ್ ಆರ್ ಯೂಸ್ಡ್ for the purpose. It can be powered by either a diesel engine or an electric motor. It helps in saving time and labor. ಈ ಮೆಥಡಲ್ಲಿ ಏನಾಗುತ್ತಪ್ಪ ಅಂದರೆ ಡೀಸೆಲ್ ಇಂಜಿನ್ ಆದರೂ ಇರುತ್ತೆ ಆ ಮಷೀನಲ್ಲಿ, ಅಥವಾ ಎಲೆಕ್ಟ್ರಿಕ್ ಮೋಟರ್ನ ಯೂಸ್ ಮಾಡ್ಕೊಂಡಾದರೂ ಥ್ರೆಶಿಂಗನ್ನು ಮಾಡ್ತಾರೆ. ಇಟ್ ಹೆಲ್ಪ್ಸ್ ಇನ್ ಸೇವಿಂಗ್ ಟೈಮ್ ಆ್ಯಂಡ್ ಲೇಬರ್. ಇದರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಲೇಬರ್ಸ್ ಕೆಲಸ ಕಡಿಮೆ ಇರುತ್ತೆ. ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ಮ್ಯಾನ್ಯುಯಲ್ ಥ್ರೆಶಿಂಗ್. ನೆಕ್ಸ್ಟ್ ವಿನ್ನೋಯಿಂಗ್. ವಿನ್ನೋಯಿಂಗ್ ಮೀನ್ಸ್ ಕೇರೋದು. Winnowing is an agriculture method developed by ancient cultures for separating grain from chaff. It is also used to remove weevils or other pests from stored grain. Threshing, the loosening of grain or seeds from the husks and straw, is a step in chaff removal process that comes before winnowing. ಈ ಮೆಥಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಫಸ್ಟು ಆ ಕಾಳುಗಳನ್ನು ಕೇರೋದ್ರ ಮುಖಾಂತರ ಲೂಸ್ ಮಾಡಿದಾಗ ಅಲ್ಲಿರುವಂತಹ ಅನ್ವಾಂಟೆಡ್ ಮಟೀರಿಯಲ್ಲು ಒಂದು ಕಡೆ ಗ್ರೂಪ್ ಆಗುತ್ತೆ. ಆವಾಗ ಅದನ್ನು ಹ್ಯಾಂಡ್ ಪಿಕ್ ಮುಖಾಂತರ ತೆಗಿಬೋದು. ಇನ್ನೊಂದು ಮೆಥಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಗಾಳಿ ಜಾಸ್ತಿ ಇರೋ ಆಪೋಸಿಟ್ ನಿಂತ್ಕೊಂಡು ಆ ಸಬ್ಸ್ಟೆನ್ಸನ್ನು ತೊಗೊಂಡ್ಬಿಟ್ಟು ಆ ಗಾಳಿ ಕಡೆಗೆ ಕೇರ್ತಾರೆ. ಆವಾಗ ಏನಾಗುತ್ತೆ, ಅನ್ವಾಂಟೆಡ್ ಮಟೀರಿಯಲ್ಲು ಗಾಳಿ ಕಡೆ ಹಾರೋಗುತ್ತೆ, ಇನ್ನು ಬೇಕಾಗಿರುವಂತಹ ವಾಂಟೆಡ್ ಮಟೀರಿಯಲ್ಲು ಒಂದು ಕಡೆ ಸ್ಟೋರ್ ಆಗುತ್ತೆ. ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ವಿನ್ನೋಯಿಂಗ್. ನೆಕ್ಸ್ಟ್ ಸೀವಿಂಗ್. ಸೀವಿಂಗ್ ಮೀನ್ಸ್ ಜರಡಿ ಹಿಡಿಯೋದು. ಸೀವ್ ಆರ್ ಸಿಫ್ಟರ್ ಈಸ್ ಎ ಡಿವೈಸ್ ಫಾರ್ ಸಪರೇಟಿಂಗ್ ವಾಂಟೆಡ್ ಎಲಿಮೆಂಟ್ಸ್ ಫ್ರಮ್ ಅನ್ವಾಂಟೆಡ್ ಮಟೀರಿಯಲ್ ಆರ್ ಫಾರ್ ಕ್ಯಾರೆಕ್ಟರೈಸಿಂಗ್ ದಿ ಪಾರ್ಟಿಕಲ್ ಸೈಜ್ distribution of a sample, typically using a oven screen such as a mesh or net or metal. ಅಂದರೆ ಇಲ್ಲೇನು ಮಾಡ್ತಾರೆ, ಮೆಶ್ ಇರೋವಂತಹ ವಸ್ತುನ ಯೂಸ್ ಮಾಡಿಕೊಂಡು ಅಥವಾ ನೆಟ್ ಇರೋವಂಥ ವಸ್ತುನ ಯೂಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ತಾರೆ. ಇಲ್ಲಿ ಜನರಲಿ ಏನೇನು ಸಪ್ರೇಟ್ ಆಗುತ್ತಪ್ಪ ಅಂದರೆ ಲಿಕ್ವಿಡ್ಡು ಮತ್ತು ಸಾಲಿಡನ್ನು ಬೇರ್ಪಡಿಸ್ತಾರೆ. ಈ ಜರಡಿ ಹಿಡಿಬೇಕಾದ್ರೆ ಏನಾಗುತ್ತೆ, ಲಿಕ್ವಿಡ್ ಸಪರೇಟ್ ಆಗುತ್ತೆ, ಸಾಲಿಡ್ಡು ಆ ಜರಡಿಲೇ ಸ್ಟೋರ್ ಆಗುತ್ತೆ. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಸೀವಿಂಗ್. In cooking, a sifter is used to separate and break up of clumps in dry ingredients such as flour, as well as aerate and combine them. A strainer is a form of sieve used to separate solid from liquid. This is the strainer. Next, evaporation. Evaporation means aviyagudu. Evaporation is a type of vaporization of a liquid that occurs from the surface of a liquid into a gaseous phases that is not saturated within the evaporating substances. ಇಲ್ಲಿ ಏನಾಗುತ್ತಪ್ಪ ಅಂದರೆ, ದಿಸ್ ಇಸ್ ದಿ ಟೈಪ್ ಆಫ್ ವೇಪರೈಸೇಷನ್ ಆಫ್ ಎ ಲಿಕ್ವಿಡ್ ದಟ್ ಅಕ್ಕರ್ಸ್ ಫ್ರಮ್ ದಿ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಇಂಟು ಗ್ಯಾಸಿಯಸ್ ಫೇಸ್. ಇಲ್ಲಿ ಎವಾಪ್ರೇಟ್ ಆಗಬೇಕಾದ್ರೆ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟಲ್ಲಿರುವಂಥ ಸಬ್ಸ್ಟೆನ್ಸು ಗ್ಯಾಸಿಯಸ್ ಸ್ಟೇಟಿಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ದ ಅದರ್ ಟೈಪ್ ಆಫ್ ವೇಪರೈಸೇಷನ್ ಈಸ್ ಬಾಯ್ಲಿಂಗ್. ಇನ್ನೊಂದು ಮೆಥಡ್ ಯಾವುದಪ್ಪ ಅಂದರೆ ಬಾಯ್ಲಿಂಗ್ ಮಾಡೋದ್ರ ಮುಖಾಂತರ, ವಿಚ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಬಬಲ್ಸ್ ಆಫ್ ಸ್ಯಾಚುರೇಟೆಡ್ ವೇಪರ್ ಫಾರ್ಮಿಂಗ್ ಇನ್ ದಿ liquid phase. Steam produced in a boiler is another example for evaporation. ಆ ಬಾಯ್ಲ್ ಮಾಡಬೇಕಾದ್ರೆ ಅಲ್ಲಿ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತಲ್ಲ, ದಟ್ ಇಸ್ ದ ಎಕ್ಸಾಂಪಲ್ ಫಾರ್ ಎವಾಪ್ರೇಷನ್. ನೆಕ್ಸ್ಟ್ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಮೀನ್ಸ್ ಘನೀಕರಣ ಅಥವಾ ಘನೀಕರಿಸು ಅಂತ ಕರಿತೀವಿ. ಕಂಡೆನ್ಸೇಷನ್ ಈಸ್ ದ ಚೇಂಜ್ ಆಫ್ ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್ ಫ್ರಮ್ ಗ್ಯಾಸ್ ಫೇಸ್ ಇಂಟು ಲಿಕ್ವಿಡ್ ಫೇಸ್. ಈ ಮೆಥಡಲ್ಲಿ ಏನಾಗುತ್ತಪ್ಪ ಅಂತಂದರೆ, ಫಸ್ಟು ಎವಾಪ್ರೇಟ್ ಆಗಿತ್ತು ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿರೋದು ವೇಪರ್ ಸ್ಟೇಟಿಗೆ ಬಂದಿತ್ತು. ಆ ವೇಪರ್ ಸ್ಟೇಟಲ್ಲಿರೋದನ್ನು ಕೂಲ್ ಮಾಡಬೇಕಾದ್ರೆ ಏನಾಗುತ್ತೆ, ವೇಪರ್ ಗ್ಯಾಸ್ ಫೇಸಲ್ಲಿರೋದು ಲಿಕ್ವಿಡ್ ಫೇಸಿಗೆ ಕಂಡೆನ್ಸ್ ಆಗುತ್ತೆ. ಅದಕ್ಕೆ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ದ ವರ್ಡ್ ಇಂಟು ಲಿಕ್ವಿಡ್ ಫೇಸ್ ಆ್ಯಂಡ್ ಈಸ್ ರಿವರ್ಸ್ ಆಫ್ ಎವಾಪ್ರೇಷನ್.
ದ ವರ್ಡ್ ಮೋಸ್ಟ್ ಆಫನ್ ರೆಫರ್ಸ್ ಟು ದಿ ವಾಟರ್ ಸೈಕಲ್. ಅಂದರೆ ಇದು ಯಾವ ರೀತಿ ಕೆಲಸ ಆಗುತ್ತೆ ಅಂದರೆ ವಾಟರ್ ಸೈಕಲ್, ಜಲಚಕ್ರ ಅಂತ ಕರಿತೀವಿ. ಈಗ ಯಾವ ರೀತಿ ಮಳೆ ಬರುತ್ತೆ, ಮಳೆ ಬಂದಿದ್ದು ಕೆರೆ ಕಟ್ಟೆಗಳಲ್ಲಿ ನೀರು ಸ್ಟೋರ್ ಆಗುತ್ತೆ, ಸ್ಟೋರ್ ಆಗಿದ್ದು ಆವಿ ಆಗುತ್ತೆ, ಆವಿ ಆಗಿದ್ದು ಮತ್ತೆ ಮಳೆ ಬರುತ್ತಲ್ಲ, ದಟ್ ಇಸ್ ದ ಎಕ್ಸಾಂಪಲ್ ಫಾರ್ condensation. It can also be defined as the change in the state of water vapor into liquid water when it contact with a liquid or solid surface, or cloud condensation, nuclei within the atmosphere. When the transition happens from the gaseous phase into the solid phase directly, the change is called deposition. ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ವೇಪರ್ ಸ್ಟೇಟಲ್ಲಿರೋದು ಅಂದರೆ ಗ್ಯಾಸಿಯಸ್ ಸ್ಟೇಟಲ್ಲಿರೋದು ಡೈರೆಕ್ಟಾಗಿ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಗ್ಯಾಸಿಯಸ್ ವೆನ್ ದ ಟ್ರಾನ್ಸಿಷನ್ ಹ್ಯಾಪನ್ಸ್ ಫ್ರಮ್ ಗ್ಯಾಸಿಯಸ್ ಫೇಸ್ ಇಂಟು ದಿ ಸಾಲಿಡ್ ಫೇಸ್ ಡೈರೆಕ್ಟ್ಲಿ, ದ ಚೇಂಜ್ ಈಸ್ ಕಾಲ್ಡ್ ಡಿಪಾಸಿಷನ್. ಅಂದರೆ ಈ ಗ್ಯಾಸಿಯಸ್ ಸ್ಟೇಟಲ್ಲಿರೋದು ಸಾಲಿಡ್ ಸ್ಟೇಟಿಗೆ ಚೇಂಜ್ ಆದರೆ ಇದಕ್ಕೆ ಏನಂತ ಕರಿತೀವಿ, ಡಿಪಾಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್, ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್. ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್ ಮೀನ್ಸ್ ಗಸಿಯಾಗುವಿಕೆ. Sedimentation is the tendency for particles in suspension to settle out of the fluid in which they are entrained and come to rest against a barrier. This is due to their motion through the fluid in response to the forces acting on them. ಅಂದರೆ ಈ ಮೆಥಡಲ್ಲಿ ಏನು ಮಾಡ್ತಾರೆ, ಸೆಡಿಮೆಂಟೇಷನ್ ಅಂದರೆ ಗಸಿಯಾಗುವಿಕೆ. ಈ ಮೆಥಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಈ ಲಿಕ್ವಿಡ್ಡು ಮತ್ತು ಸಾಲಿಡ್ಡು ಮಿಕ್ಸ್ ಆಗಿತ್ತು ಅಂತಂದರೆ ಅವಾಗ ಏನು ಮಾಡ್ತಾರೆ, ಆ ಲಿಕ್ವಿಡನ್ನು ಡಿಸ್ಟರ್ಬ್ ಮಾಡದೆ ಒಂದು ಕಡೆ ಇಟ್ಟರೆ ಅಲ್ಲೇನಾಗುತ್ತೆ, ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಸಾಲಿಡ್ ಕಂಟೆಂಟೆಲ್ಲ ಡೌನಲ್ಲಿ ಸೆಟ್ಲ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಸೆಡಿಮೆಂಟೇಷನ್ ಅಂತ ಕರಿತೀವಿ. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಸೆಡಿಮೆಂಟೇಷನ್. ನೆಕ್ಸ್ಟ್, ಡಿಕ್ಯಾಂಟೇಷನ್. ಡಿಕ್ಯಾಂಟೇಷನ್ ಮೀನ್ಸ್ ಬಸಿಯೋದು. ಡಿಕ್ಯಾಂಟೇಷನ್ ಈಸ್ ಎ ಪ್ರೊಸೆಸ್ ಫಾರ್ ದಿ ಸಪ್ರೇಷನ್ ಆಫ್ ಮಿಕ್ಸ್ಚರ್ಸ್ ಬೈ ರಿಮೂವಿಂಗ್ ಎ ಲೇಯರ್ ಆಫ್ ಲಿಕ್ವಿಡ್ ಜನರಲಿ ಒನ್ ಫ್ರಮ್ ವಿಚ್ ಎ ಪ್ರಿಸಿಪಿಟೇಟ್ ಹ್ಯಾಸ್ ಸೆಟಲ್ಡ್. ಈ ಮೆಥಡಲ್ಲಿ ಏನಾಗುತ್ತಪ್ಪ ಅಂದರೆ, ಪ್ರಿಸಿಪಿಟೇಷನ್ ಇರೋವಂಥ ಲಿಕ್ವಿಡನ್ನು ನಾವು ಬಸ್ದಾಗ ಅಂದರೆ ಮೇಲ್ಗಡೆ ಇರೋವಂಥ ಲೇಯರ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೆಳಗಡೆ ಪ್ರಿಸಿಪಿಟೇಟ್ ಫಾರ್ಮ್ ನಮಗೆ ಸಿಗುತ್ತೆ. ದ ಪರ್ಪೋಸ್ ಮೇ ಬಿ ಐದರ್ ಟು ಪ್ರೊಡ್ಯೂಸ್ ಎ ಕ್ಲೀನ್ ಡಿಕ್ಯಾಂಟ್ ಆರ್ ಟು ರಿಮೂವ್ ಅನ್ಡಿಸೈರ್ಡ್ ಲಿಕ್ವಿಡ್ ಫ್ರಮ್ ದಿ ಪ್ರಿಸಿಪಿಟೇಟ್. ಯಾಕಪ್ಪ ನಾವು ಈ ರೀತಿ ಬಸಿತೀವಿ ಅಂದರೆ, ನಮಗೆ ಬೇಡದೇ ಇರೋವಂಥ ಅನ್ವಾಂಟೆಡ್ ಮಟೀರಿಯಲ್ನ ಪ್ರಿಸಿಪಿಟೇಟ್ ಫಾರ್ಮಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇಫ್ ದ ಏಮ್ ಇಸ್ ಟು ಪ್ರೊಡ್ಯೂಸ್ ಕ್ಲೀನ್ ಸೊಲ್ಯೂಷನ್, ಅಂದರೆ ನಮಗೇನಾದರೂ ಕ್ಲೀನ್ ಸೊಲ್ಯೂಷನ್ ಅಂದರೆ ಶುದ್ಧ ಆಗಿರುವಂತಹ ಸೊಲ್ಯೂಷನ್ ಬೇಕು ಅಂದ್ರೂ ಈ ಡಿಕ್ಯಾಂಟೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಎ ಸ್ಮಾಲ್ ಅಮೌಂಟ್ ಆಫ್ ಸೊಲ್ಯೂಷನ್ ಮಸ್ಟ್ ಜನರಲಿ ಬಿ ಲೆಫ್ಟ್ ಇನ್ ದಿ ಕಂಟೈನರ್. ಅಂದರೆ ಆ ರೀತಿ ಬಸ್ದಾಗ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಸೊಲ್ಯೂಷನ್ ನಮಗೆ ಸಿಗುತ್ತೆ. ಆ್ಯಂಡ್ ಕೇರ್ ಮಸ್ಟ್ ಬಿ ಟೇಕನ್ ಟು ಪ್ರಿವೆಂಟ್ ಎನಿ ಪ್ರಿಸಿಪಿಟೇಟ್ ಫ್ರಮ್ ಫ್ಲೋಯಿಂಗ್ ವಿತ್ ದಿ ಸೊಲ್ಯೂಷನ್ ಔಟ್ ಆಫ್ ದಿ ಕಂಟೈನರ್. ನಾವು ಬಸಿಬೇಕಾದ್ರೆ ಏನು ಸ್ಟೆಪ್ಪನ್ನು ಫಾಲೋ ಮಾಡಬೇಕಪ್ಪ ಅಂದರೆ, ಅಲ್ಲಿ ಪ್ರಿಸಿಪಿಟೇಟ್ ಫಾರ್ಮಲ್ಲಿರುವಂತಹ ಅನ್ವಾಂಟೆಡ್ ಮಟೀರಿಯಲ್ಲು ಬಸಿಬೇಕಾದ್ರೆ ಆ ಲಿಕ್ವಿಡ್ ಜೊತೆ ಫ್ಲೋ ಆಗಬಾರ್ದು. ಆ ರೀತಿ ನಾವು ಅದನ್ನು ಡಿಕ್ಯಾಂಟ್ ಮಾಡಬೇಕಂದ್ರೆ ಬಸಿಬೇಕು. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಡಿಕ್ಯಾಂಟೇಷನ್. ದಿಸ್ ಈಸ್ ಅನ್ಡಿಸಾಲ್ವ್ಡ್ ಸಾಲಿಡ್. ಅಂದರೆ ಪ್ರಿಸಿಪಿಟೇಟ್ ಫಾರ್ಮಲ್ಲಿ ಇದು ಡೌನಲ್ಲಿ ಸೆಟ್ಲ್ ಆಗಿರುತ್ತೆ. ಇದು ಲಿಕ್ವಿಡ್ ಜೊತೆ ಫ್ಲೋ ಆಗದೆ ಇರೋ ರೀತಿ ಸ್ಟೆಪ್ಪನ್ನು ಫಾಲೋ ಮಾಡಿ ಲಿಕ್ವಿಡನ್ನು ಡಿಕ್ಯಾಂಟ್ ಮಾಡಬೇಕು. ನೆಕ್ಸ್ಟ್, ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಮೀನ್ಸ್ ಶೋಧನೆ ಅಥವಾ ಸೋಸುವಿಕೆ. ಫಿಲ್ಟ್ರೇಷನ್ ಈಸ್ ದಿ ಪ್ರೊಸೆಸ್ ದಟ್ ಸಪ್ರೇಟ್ ಸಾಲಿಡ್ಸ್ ಫ್ರಮ್ ಲಿಕ್ವಿಡ್ಸ್. ಈ ಪ್ರೊಸೆಸ್ಸಲ್ಲಿ ಈ ಗಸಿ ಶೋಧನೆ ಅಥವಾ ಸೋಸುವಿಕೆ ಅಂತ ಕರಿತೀವಿ ಫಿಲ್ಟ್ರೇಷನ್ಗೆ. ಈ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಸಾಲಿಡ್ಸನ್ನು ಮತ್ತು ಲಿಕ್ವಿಡ್ಸನ್ನು ಎರಡು ಮಿಕ್ಸ್ ಆಗಿದ್ದಾಗ ಅಥವಾ ಲಿಕ್ವಿಡ್ಸು ಗ್ಯಾಸನ್ನು ಸಪ್ರೇಟ್ ಮಾಡೋದಕ್ಕೆ ಈ ಮೆಥಡನ್ನು ಯೂಸ್ ಮಾಡ್ತೀವಿ. ಫಿಲ್ಟ್ರೇಷನ್ ಇಸ್ ದಿ ಪ್ರೊಸೆಸ್ ದಟ್ ಸಪ್ರೇಟ್ ಸಾಲಿಡ್ ಫ್ರಮ್ ಲಿಕ್ವಿಡ್. ಅಂದರೆ ಲಿಕ್ವಿಡಲ್ಲಿರುವಂಥ ಸಾಲಿಡನ್ನು ಸಪ್ರೇಟ್ ಮಾಡೋದಕ್ಕೆ, ಅಥವಾ ಲಿಕ್ವಿಡ್ ಆರ್ ಗ್ಯಾಸ್ ಫ್ರಮ್ ಫ್ಲೂಯಿಡ್ಸ್. Filtration is the process that separates solids from fluids. Fluids means liquids or gas. Liquid ಮತ್ತು ಗ್ಯಾಸ್ ಎರಡನ್ನೂ ಸಹ ಫ್ಲೂಯಿಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ ಲಿಕ್ವಿಡಲ್ಲಿ ಇರುವಂತಹ ಸಾಲಿಡ್ಸನ್ನು ಅಥವಾ ಗ್ಯಾಸಿಯಸ್ ಸ್ಟೇಟಲ್ಲಿರುವಂತಹ ಮಿಕ್ಸ್ ಆಗಿರುವಂತಹ ಸಾಲಿಡ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಈ ಫಿಲ್ಟ್ರೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಬೈ ಆ್ಯಡಿಂಗ್ ಎ ಮೀಡಿಯಮ್ ಥ್ರೂ ವಿಚ್ ಓನ್ಲಿ ದ ಫ್ಲೂಯಿಡ್ ಕೆನ್ ಪಾಸ್. ಅಂದರೆ ಈ ಮೆಥಡಲ್ಲಿ ಫ್ಲೂಯಿಡ್ ಮಾತ್ರ ಪಾಸ್ ಆಗೋ ರೀತಿ ಫಿಲ್ಟರ್ ಮಾಡ್ತೀವಿ. ಆ ಸಾಲಿಡ್ ಕಂಟೆಂಟು ಅಲ್ಲೇ ಸ್ಟೋರ್ ಆಗೋ ರೀತಿ ಮಾಡ್ತೀವಿ. ದ ಫ್ಲೂಯಿಡ್ ದಟ್ ಪಾಸಸ್ ಥ್ರೂ
ಈಸ್ ಕಾಲ್ಡ್ ಫಿಲ್ಟ್ರೇಟ್. ನಾವೇನು ಫ್ಲೂಯಿಡ್ ಪಾಸ್ ಆಗುತ್ತಲ್ಲ, ಆ ಫಿಲ್ಟರ್ ಆಗಿ ಸಾಲಿಡ್ ಕಂಟೆಂಟ್ ಉಳ್ಕೊಂಡು ಇನ್ನು ಉಳಿದಿದ್ದು ಫ್ಲೂಯಿಡ್ ಫಾರ್ಮು ಪಾಸ್ ಆಗಿ ಒಂದು ಕಡೆ ಸ್ಟೋರ್ ಆಗುತ್ತಲ್ಲ, ಅದಕ್ಕೇನಂತ ಕರಿತೀವಿ ನಾವು ಫಿಲ್ಟ್ರೇಟ್ ಅಂತ ಕರಿತೀವಿ. ಇನ್ ಫಿಸಿಕಲ್ ಫಿಲ್ಟರ್ಸ್ ಓವರ್ಸೈಸ್ ಸಾಲಿಡ್ಸ್ ಇನ್ ದಿ ಫ್ಲೂಯಿಡ್ ಆರ್ ರಿಟೈನ್ಡ್. ಇಲ್ಲೇನಾಗುತ್ತೆ, ಸಾಲಿಡ್ ಅಲ್ಲೇ ಉಳ್ಕೊಳ್ಳುತ್ತೆ, ನೆಕ್ಸ್ಟು ಫ್ಲೂಯಿಡ್ಡು ಸಪ್ರೇಟಾಗಿ ಬೇರೆ ಕಡೆ ಫ್ಲೋ ಆಗುತ್ತೆ. ಸಪ್ರೇಷನ್ ಆಫ್ ಸಾಲಿಡ್ಸ್ ಫ್ರಮ್ ಲಿಕ್ವಿಡ್ಸ್ ಐದರ್ ಬೈ ಯೂಸಿಂಗ್ ಎ ಫಿಲ್ಟರ್ ಪೇಪರ್ ಆರ್ ಎ ಸ್ಟ್ರೈನರ್. ನಾವು ಫಿಲ್ಟರ್ ಪೇಪರ್ನಾದರೂ ಯೂಸ್ ಮಾಡಿಕೊಂಡು ಸಾಲಿಡನ್ನು ಲಿಕ್ವಿಡಿಂದ ಸಪ್ರೇಟ್ ಮಾಡ್ತೀವಿ, ಅಥವಾ ಸ್ಟ್ರೈನರ್ನಾದರೂ ಯೂಸ್ ಮಾಡಿಕೊಂಡು ಸಾಲಿಡನ್ನು ಲಿಕ್ವಿಡಿಂದ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸಪ್ರೇಟಿಂಗ್ ಟೀ ಲೀವ್ಸ್ ಯೂಸಿಂಗ್ ಎ ಸ್ಟ್ರೈನರ್ ಆರ್ ಸಪ್ರೇಟಿಂಗ್ ಮಡ್ ಫ್ರಮ್ ವಾಟರ್ ಯೂಸಿಂಗ್ ಎ ಫಿಲ್ಟರ್ ಪೇಪರ್. ಅಂದರೆ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಲೀವ್ಸನ್ನು, ಟೀ ಲೀವ್ಸನ್ನು ಸಪ್ರೇಟ್ ಮಾಡ್ತೀವಿ, ಅಥವಾ ಫಿಲ್ಟರ್ ಪೇಪರ್ನ ಯೂಸ್ ಮಾಡಿಕೊಂಡು ಮಣ್ಣನ್ನು ವಾಟರಿಂದ ಸಪ್ರೇಟ್ ಮಾಡ್ತೀವಿ. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಫಿಲ್ಟ್ರೇಷನ್. ಇಟ್ ಈಸ್ ದಿ ಫಿಲ್ಟ್ರೇಟ್, ಆಲ್ರೆಡಿ ಫಿಲ್ಟರ್ ಆಗಿರುವಂಥ ಸಬ್ಸ್ಟೆನ್ಸ್. ದಿಸ್ ಈಸ್ ದಿ ಸಾಲಿಡ್ ಸಬ್ಸ್ಟೆನ್ಸ್, ಅನ್ವಾಂಟೆಡ್ ಮಟೀರಿಯಲ್. ದಿಸ್ ಈಸ್ ದಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.